ಗೋಸ್ಟ್ ಬಳಿಕ ಶ್ರೀನಿ ಅವರು ಮತ್ತೆ ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಅದೇ ತರದ ಮತ್ತೊಂದು ಮಾಸ್ ಕಮರ್ಷಿಯಲ್ ಸಿನಿಮಾ ಬರುತ್ತೆ ಅಂತ ಎಲ್ಲ ಎದುರು ನೋಡ್ತಾ ಇದ್ರು. ಸೊ ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನೇ ಕೊಟ್ಟರು. ಯಾಕಂದ್ರೆ ಎ ಫಾರ್ ಆನಂದ್ ಅಂತ ಅಂದ್ಬಿಟ್ಟು ಹಳೆಯ ದಿನನೆಲ್ಲ ನೆನ್ಸೋ ಥರ ಒಂದು ಟೈಟಲ್ ಕೊಟ್ಟು ಈಗ ಇವತ್ತು ಸಿನಿಮಾದ ಮುಹೂರ್ತ ಆಗಿರುವಂಥದ್ದು. ಸೊ ಈ ಸಿನಿಮಾ ಬಗ್ಗೆ ಮಾತಾಡ್ತೋಣ. ನಮ್ಮ ಜೊತೆ ಶ್ರೀನಿ ಅವರು ಇದ್ದಾರೆ. ಸರ್ ನಮಸ್ತೆ. ಒಂದು ಒಳ್ಳೆ ದಿನ. ಮೊದಲೇ ಅನ್ಕೊಂಡಿದ್ವಿ, ಯಾಕಂದ್ರೆ ಗೋಸ್ಟ್ ಸಿನಿಮಾ ನೋಡಿದ ತಕ್ಷಣ ನಂತರದಲ್ಲಿ ದಳವಾಯಿ ಬರ್ಬೋದು ನಿಮ್ಮಿಬ್ಬರು ಕಾಂಬಿನೇಷನ್ ಅಂತ ಜನ ಅನ್ಕೊಂಡಿದ್ದವರು. ಸೊ ಅದೆಲ್ಲವನ್ನು ಮೀರಿ ಎ ಫಾರ್ ಆನಂದ್ ಯಾಕೆ? ಇಲ್ಲ, ಎ ಫಾರ್ ಆನಂದ್ ಬೇಸಿಕಲಿ ಐಡಿಯಾ ನಾವು ಗೋಸ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ಎ ಫಾರ್ ಆನಂದ್ ಐಡಿಯಾ ಬಂದಿದ್ದು. ಅಂದರೆ ನಾವು ಗೋಸ್ಟ್ ಶೂಟಿಂಗ್ ನಡೀತಾ ಇತ್ತು, ಆವಾಗ ಗೀತಕ್ಕ ಕರೆದ್ಬಿಟ್ಟು ಈ ಥರದೊಂದು ಸಿನಿಮಾ ಐಡಿಯಾ ಇದೆ, ಮಕ್ಕಳ ಸಿನಿಮಾ, ಈ ಥರದೊಂದು ಐಡಿಯಾ ನಾವು ಸಿನಿಮಾ ಮಾಡೋಣ. ಬಟ್ ಅಗೇನ್ ಇಟ್ಸ್ ಚಾಲೆಂಜಿಂಗ್. ಅಂದರೆ ಇವಾಗ ನಾನು ಮಾಡಿದ್ದೀನಿ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನರ್, ಓಲ್ಡ್ ಮಾಂಕ್ ಆಗಿರ್ಬೋದು, ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು ಮಾಡಿದ್ದೀನಿ. ಬಟ್ ಏನು ಅಂದರೆ ಈ ಮಕ್ಕಳನ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಯಾವತ್ತೂ ಮಾಡಿರಲಿಲ್ಲ. ಸೊ ಆ್ಯಂಡ್ ಒಬ್ಬರು ಸೂಪರ್ ಸ್ಟಾರ್ ಶಿವಣ್ಣ ಅಂತ ಸೂಪರ್ ಸ್ಟಾರು, ಜೊತೆಗೆ ಮಕ್ಕಳು, ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಹೆಂಗೆ ಆಡಿಯನ್ಸಿಗೆ ಪ್ರೊಜೆಕ್ಟ್ ಮಾಡೋದನ್ನೋದೇ ಒಂದು ಬಿಗ್ಗೆಸ್ಟ್ ಚಾಲೆಂಜು. ಆ್ಯಂಡ್ ಗೀತಕ್ಕ ಅವರು ಒಂದಷ್ಟು ಐಡಿಯಾಗಳು ಹೇಳಿದಾಗ ಲೈಕ್ ವೆರಿ ಸರ್ಪ್ರೈಸ್. ಈ ಥರ ಒಂದು ಐಡಿಯಾ ಯಾಕೆ ಹೇಳ್ಬಾರ್ದು ನಾವು? ಯಾಕೆಂದರೆ ನಾನು ಶಿವಣ್ಣ ಹೆಂಗೆ ಅಂದರೆ ಅವ್ರ ಕಾಮಿಡಿ ಟೈಮಿಂಗ್ ಸಕ್ಕತ್ತಾಗಿದೆ. ಅದನ್ನ ಏನೋ ಆಸೆಗೊಬ್ಬ ಮೀಸೆಗೊಬ್ಬ, ಇನ್ಸ್ಪೆಕ್ಟರ್ ವಿಕ್ರಮ್ ಆ ಟೈಮಿಂದ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಆ ಥರ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಯಾವಾಗ ಮಾಡಿಲ್ಲ ಶಿವಣ್ಣ. ಅಂದರೆ ನಾವೆಲ್ಲ ನಾನು ನಿರ್ದೇಶಕರು, ನಾವು ಎಲ್ಲ ಆ್ಯಕ್ಷನ್ ಸಿನಿಮಾಗಳೇ ಮಾಡಿದ್ದೀವಿ, ಮಾಸ್ ಸಿನಿಮಾಗಳು ಮಾಡಿಸಿದ್ವಿ. ಯಾಕೆಂದರೆ ಶಿವಣ್ಣ ಆ ಥರ ಒಂದು ಸೂಪರ್ ಸ್ಟಾರ್ ಮಾಸ್ ಹೀರೋ ಅಂತ. ಬಟ್ ಈ ಥರ ಒಂದು ಸಬ್ಜೆಕ್ಟ್ ಬಂದಾಗ ಇದರಲ್ಲಿ ಒಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಈ ಒಂದು ವಿಷಯನ ಹೇಳೋದು ಚಾಲೆಂಜಿಂಗು. ಅದನ್ನ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಬೇಕು, ತುಂಬ ಪ್ರೀಚ್ ಆಗಬಾರ್ದು. ಯಾಕೆಂದರೆ ನಾವು ಈ ಥರ ವಿಷಯಗಳು ಹೇಳಿದ ತಕ್ಷಣ ಬುದ್ಧಿವಾದ ಹೇಳ್ತಾರೆ ಗುರು ಅಂತ ಅನ್ನಿಸ್ಬಾರ್ದು. ಅದನ್ನ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು, ಅದೇ ಬುದ್ಧಿವಾದನ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು. ಅದು ಸುಮಾರು ಸಿನಿಮಾಗಳು ಬಂದಿದೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ರಿಸರ್ಚು, ಯಾಕೆಂದರೆ ತುಂಬ ಈ ಥರ ಒಂದು ಸಬ್ಜೆಕ್ಟ್ಗೆ ರಿಸರ್ಚ್ ಬೇಕು. ಸೊ ಅದಕ್ಕೆ ರಿಸರ್ಚ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 6 months ರಿಸರ್ಚ್ ವರ್ಕ್ ನಡೀತಾ ಇತ್ತು. ಸೊ ಯಾವ ವಿಷಯಗಳನ್ನ ಹೇಳಬೇಕು, ಯಾವ ವಿಷಯಗಳು ನಡೀತಾ ಇದೆ, ಎಲ್ಲ ಊರ ಕಡೆ, ಹಳ್ಳಿ ಕಡೆ ಯಾವ ಸ್ಕೂಲಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ಸಿಟಿ ಕಡೆ ಏನಿದೆ, ಮಕ್ಕಳು ಏನು ಪ್ರಾಬ್ಲಮ್ ಮಾಡ್ತಾರೆ, ಏನು ಪೇರೆಂಟ್ಸ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಈ ನಾವೇನೋ ಹೇಳ್ತೀವಲ್ವ ಒಂದು ಟ್ಯಾಬು ಅಂತೀವಲ್ವ, ಆ ಮೂಢನಂಬಿಕೆಗಳು ಏನೇನಿದೆ, ಅದರಿಂದ ಹೊರಗೆ ಹೆಂಗೆ ಬರಬೇಕು, ಅದರ ಸುಮಾರು ವಿಷಯಗಳು ತುಂಬ ಇದೆ. ಬಟ್ ಇದೆಲ್ಲ ಏನು ಅಂದರೆ ನಾವೆಲ್ಲ ತುಂಬ ಏನೋ ಸೀರಿಯಸ್ ಆಗಿ ಹೇಳೋಕ್ಕಾಗಲ್ಲ. ಇದನ್ನು ಎಂಟರ್ಟೈನಿಂಗ್ ಆಗಿ ಹೆಂಗೆ ಹೇಳ್ಬೋದು, ಎಲ್ಲ ವಿಚಾರ ಹೇಳಬೇಕು, ಆದರೆ ಎಂಟರ್ಟೈನಿಂಗ್ ಆಗಿ ಹೆಂಗೆ ಹೇಳಬೇಕು. ಯಾಕಂದರೆ ಆಡಿಯನ್ಸ್ ಬಂದಾಗ ಥಿಯೇಟ್ರಿಗೆ ಎಷ್ಟು ಎಂಟರ್ಟೈನಿಂಗ್ ಆಗಿದೆ ಅಂತ ನೋಡ್ತಾರೆ. ಅದ್ರ ಹಿಂದೆನೋ ಒಂದು ಅಂಡರ್ ಕರೆಂಟ್ ಆಗಿ ಒಂದೇನೋ ನಾವು ಹೇಳಿದಾಗ ಈಗ 3 Idiots ಆ ಥರ ಸುಮಾರು ಸಿನಿಮಾಗಳು ಬಂದಿದೆ. ಅದನ್ನ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ವಿ ಫಿಗರ್ ಔಟ್. ಸೊ ದಟ್ ಈಸ್ ದಿ ಪ್ರೋಸೆಸ್. ಐ ಥಿಂಕ್ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಾವು ಮಳೆಗಾಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಾದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್ ದಿಸ್ ವಿಲ್ ಬಿ ಒನ್ ಆಫ್ ದಿ ಫೈನೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ಸ್. ಒಂದ್ ಕಡೆ ಶಿವಣ್ಣ ಒಂದ್ ರೀತಿ ನೀರಿನ ತರ ಲೋಟಕ್ಕೆ ಹಾಕೋದು ತುಂಬ್ತಾರೆ, ಬಿನಿಗೆ ಹಾಕಿದ್ರು ತುಂಬ್ತಾರೆ, ಅದಾದ್ರ ಪಾತ್ರಗಳಿಗೂ ಅಷ್ಟೇ. ಸೊ ಒಂದ್ ಕಡೆ ನೀವೇ ಹೇಳ್ತೀರಾ, ಗೋಸ್ಟ್ ಹೇಳ್ತೀರಾ, ನನಗೆ ಏನೋ ಗನ್ನಲ್ಲಿ ಎದುರ್ಸಕ್ಕಿಂತ ನಾನು ಕಣ್ಣಲ್ಲಿ ನೋಡಿದ್ರೆ ಎದುರಿಸೋದು ಜಾಸ್ತಿ ಅಂತ. ಆ ಥರದ ಒಂದು ವ್ಯಕ್ತಿತ್ವನ ಈ ಥರ ಒಂದು ಮಕ್ಕಳಾಗಿ ತೋರಿಸಿದ್ಯಲ್ಲ, ಬಿಗ್ಗೆಸ್ಟ್ ಚಾಲೆಂಜ್. ನೀವೇ ಹೇಳಿದ್ರಿ ಆಫ್ ಬಿಟ್ ಇರೋದೇ ಹಂಗೆ, ಮಕ್ಕಳ ಜೊತೆ ಇದ್ದೇ ಇರ್ತಾರೆ, ಹಂಗೆ ಇರ್ತಾರೆ ಅವರು. ರೀಲ್ಸ್ಗಳು ನೋಡಿರ್ಬೋದು, ಶಿವಣ್ಣ ಮಗು ಜೊತೆ ಆಟ ಆಡ್ತಾ ಇರೋದು, ಹಿಂಗೆ ಜಂಪ್ ಹೊಡಿತಾ ಇರೋದು, ಸೈಕಲ್ ಹೊಡಿತಾ ಇರೋದು. ಸೊ ಅವರು ಆ್ಯಕ್ಚುಲ್ ಆಗಿ ನ್ಯಾಚುರಲ್ ಆಗಿ ಇರೋದೇ ಹಾಗೆ. ಸೊ ಅದು ನಾವು ತುಂಬ ಇಷ್ಟಪಡ್ತೀವಿ. ಯಾಕೆಂದರೆ ಆ ಒಂದು ಯಾವುದೋ ಒಂದು ರೀಲು, ಯಾವುದೋ ಒಂದು ವೈರಲ್ ಆಗಿತ್ತಲ್ವಾ, ಒಂದು 2-3 ರೀಲು, ಅವ್ರು ಇರೋದೇ ನ್ಯಾಚುರಲ್ ಆಗಿ ಹಾಗೆ. ಅದು ನಮ್ಗೆ ತುಂಬ ಇಷ್ಟ. ಅದು ಇಡೀ ಸಿನಿಮಾ ಹಂಗಿದ್ದಾಗ ಇನ್ನೂ ಇಷ್ಟಪಡ್ತಾರೆ ಜನ. ಐ ಥಿಂಕ್ ನನಗೆ ಆ ಕತೆ ಮಾಡಬೇಕಾದ್ರೆ ಫಸ್ಟ್ ಬಂದಿದ್ದು ಟೈಟ್ಲ್, ಸುಮಾರು ಟೈಟ್ಲ್ ಡಿಸ್ಕಸ್ ಮಾಡ್ತಾಯಿದ್ವಿ. ಬಟ್ ನಂಗೆ ತುಂಬ ಇಷ್ಟ ಆಗಿದ್ದ ಟೈಟ್ಲು ಒಂದು ದಿವಸ ರಾತ್ರಿ ಹಿಂಗೆ ಮಲ್ಕೊಂಬಿಟ್ಟು ಸಡನ್ನಾಗಿ ಎದ್ಬಿಟ್ಟು ಎ ಫಾರ್ ಆನಂದ್ ಅಂತ ಇಟ್ಟರೆ ಹೆಂಗಿರುತ್ತೆ ಅಂತ ಶಿವಣ್ಣಗೆ ಫೋನ್ ಮಾಡಿದೆ. ಸೂಪರ್ ಟೈಟ್ಲಮ್ಮ ಅಂದರು. ಆಯ್ತು, ಅಲ್ಲೇ ಫಿಕ್ಸ್ ಮಾಡಿಬಿಟ್ವಿ. ಅದೇ ಏನು ಬೇಕಾದ್ರೂ ಟೈಟ್ಲ್ ಇಡ್ಬೋದಲ್ಲ ಇಂಥ ಸಿನಿಮಾಗೆ. ನಾವು ಅದೇ ಶಿವಣ್ಣ ಆವಾಗಲೇ ಹೇಳ್ದಂಗೆ ಅಧ್ಯಾಪಕ ಅಂತ ಹೇಳ್ಬೋದು, ಮೇಷ್ಟ್ರು ಅಂತ ಹೇಳ್ಬೋದು, ಏನು ಬೇಕಾದ್ರೂ ಇಡ್ಬೋದು. ಬಟ್ ಜನಕ್ಕೆ ರೀಚ್ ಆಗಬೇಕು. ಅದೇನೋ ಒಂದು ಕ್ಯೂಟ್ ಆಗಿದೆ ಅಲ್ವಾ ಟೈಟ್ಲು ಅಂತ ಅನ್ನಿಸ್ಬೇಕು. ಎಲ್ಲ ವಿಷಯಗಳು ಇರುತ್ತೆ ಒಂದು ಟೈಟ್ಲಲ್ಲಿ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇಟ್ಟಾಗ ಐ ಥಿಂಕ್ ಹಿ ವಾಸ್ ವೆರಿ ಹ್ಯಾಪಿ.